ಹಾಯ್ ಎಲ್ರಿಗೂ ನಮಸ್ಕಾರ. ಲೈಫ್ ಆಫ್ ಪ್ರೀತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಪ್ರೀತಿ. ನಾವಿವತ್ತು ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಇರೋದು ನಮ್ಮೂರಿಂದ 2 ಕಿಲೋಮೀಟರ್ ದೂರದಲ್ಲಿರೋ ನರಸೀಪುರ ಅಂತ ಊರಲ್ಲಿದೆ. ಸೊ ಇಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಇರೋದ್ರಿಂದ ಈ ಊರಿಗೆ ನರಸೀಪುರ ಅಂತ ಹೆಸರು ಬಂತಂತೆ ಹಂಗಂತ ಹೇಳ್ತಿದ್ರು. ಸೊ ನಾನು ಈ ದೇವಸ್ಥಾನದ ಬಗ್ಗೆ ಹೇಳೋದಕ್ಕೂ ಮುಂಚೆ ಮತ್ತು ನಾವು ಯಾರ್ಯಾರು ಬಂದಿದ್ದೀವಿ ಅಂತ ಎಲ್ಲ ಹೇಳ್ತೀನಿ. ಬಟ್ ನೀವು ಅದಕ್ಕೂ ಮುಂಚೆ ದೇವಸ್ಥಾನ ಹೆಂಗಿದೆ, ಸುತ್ತಮುತ್ತ ಎಲ್ಲ ಏನೇನಿದೆ ಅಂತ ಒಂದ್ಸರಿ ನೋಡ್ಕೊಂಬನ್ನಿ. ಆಮೇಲೆ ನಾನು ಇದ್ರ ಬಗ್ಗೆ ಡೀಟೈಲಾಗಿ ಹೇಳ್ತೀನಿ. ಓಕೆ, ನಾನು ಮಾಡೋ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಈ ದೇವಸ್ಥಾನ ಎಲ್ಲೆಲ್ಲಿ ಖಾಲಿ ಇದೆ ಅಲ್ಲೆಲ್ಲ ಇನ್ನೂ ಕೆತ್ತನೆ ಮಾಡಬೇಕಾಗಿತ್ತಂತೆ. ಸೊ ಅದು ಮಲ್ಲಿಕ್ ಆಫರ್ ಬಂದು ಇದೆಲ್ಲ ಹಾಳು ಮಾಡಿಬಿಟ್ಟು ಹೋಗಿರೋದು. ಸೊ ಇನ್ನು ಫುಲ್ ಇದು ಪೂರ್ತಿಯಾಗಿ ಕಟ್ಟಿಲ್ಲ, ಅರ್ಧ ಕಟ್ಟಿರೋದಷ್ಟೇ. ಇನ್ನು ಮಾಡಬೇಕಾಗಿತ್ತು, ಮಾಡೋದಕ್ಕಾಗಿಲ್ಲ, ಅರ್ಧನೇ ನಿಂತೋಗ್ಬಿಟ್ಟಿದೆ. ಸೊ ನೋಡಿದ್ರಲ್ಲ, ನೀವೇನಾದರೂ ಈ ದೇವಸ್ಥಾನನ ನೋಡಿದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಯಾವ ದೇವಸ್ಥಾನ ಅಂತ. ಇದು ಇರೋದು ಹಳೇಬೀಡಿಂದ 2 ಕಿಲೋಮೀಟರ್ ದೂರದಲ್ಲಿ ಮತ್ತು ನಮ್ಮೂರಿಂದ 2 ಕಿಲೋಮೀಟರ್ ದೂರದಲ್ಲಿ. ಸೊ ಈ ದೇವರು ಯೋಗ ನರಸಿಂಹಸ್ವಾಮಿ ಅಂತ ಹೇಳಿ, ಇದು ಹೊಯ್ಸಳರ ಕಾಲದಲ್ಲಿ ಕಟ್ಟಿದ ದೇವಸ್ಥಾನ ಅಂತೆ. ಸೊ ನಾವು ಯಾವಾಗಲೂ ಶ್ರಾವಣದಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ನಮ್ಮೂರಿಂದ ಹತ್ರ ಇರೋದರಿಂದ ನಮ್ಮ ಶ್ರಾವಣದಲ್ಲೇ ಜಾಸ್ತಿ ಬರೋದು, ಶ್ರಾವಣದಲ್ಲೇ ವಿಶೇಷವಾಗಿ ಪೂಜೆಗಳೆಲ್ಲ ಆಗೋದು ಇಲ್ಲಿ. ಸೊ ಅಭಿಷೇಕ ಮಾಡಿಸ್ಕೊಡ್ತಾರೆ ಮತ್ತು ಪೂಜೆ ಎಲ್ಲ ಚೆನ್ನಾಗಿ ಮಾಡ್ತಾರೆ ಇಲ್ಲಿ. ಹಾಗಾಗಿ ನಾನು ನಮ್ಮ ಅಕ್ಕ ಆಂಟಿ ಎಲ್ಲರೂ ಬಂದು ಪೂಜೆ ಮಾಡಿಸ್ಕೊಂಡಿದ್ವಿ.
ಈ ದೇವಸ್ಥಾನದಲ್ಲಿ ಪ್ರತಿ ಶನಿವಾರ ಪೂಜೆ ಮಾಡ್ತಾರೆ. ಶನಿವಾರ ಮಾತ್ರ ಬಾಗಿಲು ತೆಗೆಯೋದು ಅಂತ ಹೇಳ್ತಾರೆ. ಕೆಲವೊಬ್ಬರು ಪೂಜೆ ಮಾಡಲೇಬೇಕು ಅಂತ ಇದ್ದರೆ ಮಂಗಳವಾರ ಕೂಡ ಮಾಡಿಕೊಡ್ತಾರಂತೆ. ಯಾರಾದರೂ ಟೂರಿಸ್ಟ್ ಏನಾದರೂ ಬಂದರೆ ಅವ್ರಿಗೂ ಕೂಡ ಯಾವಾಗ ಬೇಕಾದರೂ ಬಾಗಿಲು ತೆಗೆದ್ಬಿಟ್ಟು ದೇವರು ಮತ್ತು ದೇವಸ್ಥಾನದ ಬಗ್ಗೆ ಹೇಳ್ತಾರಂತೆ. ಸೊ ನೋಡಿ ಹೆಂಗಿದೆ ದೇವಸ್ಥಾನ ಅಂತ. ಸೀಲಿಂಗ್ ಎಲ್ಲ ಹೆಂಗೆ ಮಾಡಿದ್ದಾರೆ, ಉಗ್ರ ನರಸಿಂಹಸ್ವಾಮಿ ದೇವರೆಲ್ಲ ಇಟ್ಬಿಟ್ಟು ಸೀಲಿಂಗ್ ಮಾಡಿದ್ದಾರೆ. ನಾನಿಲ್ಲಿ ಚಿಕ್ಕವಳಿದ್ದಾಗಿಂದನೂ ಬರ್ತಾಯಿದ್ದೀನಿ. ಅಂದರೆ ಶ್ರಾವಣದಲ್ಲಿ ಜಾಸ್ತಿ ಬರ್ತೀವಿ ದೇವಸ್ಥಾನಕ್ಕೆ. ಸೊ ಅಲ್ಲಿ ವಿಶೇಷವಾಗಿ ಪೂಜೆ ಶ್ರಾವಣದಲ್ಲೇ ಆಗೋದ್ರಿಂದ ನಮ್ಮ ಮನೇಲಿ ಜಾಸ್ತಿ ಶ್ರಾವಣದಲ್ಲೇ ಬರೋದು. ಸೊ ಶ್ರೀ ಪದ್ಮನಾಭ ಪುರುಷೋತ್ತಮ ವೇದಾಂತ ವೇದ್ಯ. ಇದು ನೋಡೋಕ್ಕೆ ಹಳೇಬೀಡು ದೇವಸ್ಥಾನ ಇದೆಯಲ್ಲ ಅದೇ ಥರ ಇದೆ, ಬಟ್ ಅಷ್ಟು ದೊಡ್ಡ ದೇವಸ್ಥಾನ ಅಲ್ಲ, ಸ್ವಲ್ಪ ಚಿಕ್ಕ ದೇವಸ್ಥಾನ. ಬಟ್ ಕಟ್ಟಿರೋ ಸ್ಟೈಲೆಲ್ಲ ಸ್ವಲ್ಪ ಆ ದೇವಸ್ಥಾನನೇ ಅದನ್ನು ನೋಡ್ದಂಗೆ ಅನಿಸುತ್ತೆ. ನಮ್ಮದು ಪೂಜೆ ಎಲ್ಲ ಆಯಿತು. ಪೂಜೆ ಆದಮೇಲೆ ಆಚೆ ಸ್ವಲ್ಪ ಹೊತ್ತು ಕೂರೋಣ ಅಂತ ಆಚೆ ಬಂದ್ವಿ. ಸೊ ಅಲ್ಲಿ ಪ್ರಸಾದ ಎಲ್ಲ ಕೊಡ್ತಿದ್ದಾರೆ. ಪ್ರಸಾದ ತಿಂದ್ಕೊಂಡು ಆಮೇಲೆ ಇನ್ನೂ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಮನೆಗೆ ಹೊರಡೋದು. ನೋಡಿ ಎಲ್ಲರೂ ಪ್ರಸಾದ ತಿಂತಿದ್ದಾರೆ. ನಾನು ಕೂಡ ಪ್ರಸಾದ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ಚೆನ್ನಾಗಿತ್ತು ಪ್ರಸಾದ. ಪುಳಿಯೋಗರೆ, ಮೊಸರನ್ನ ಮತ್ತು ರಸಾಯನ ಮಾಡಿಸಿದ್ರು. ನಂಗೆ ಪ್ರಸಾದ ಇಷ್ಟ ಆಯಿತು, ಅದಕ್ಕೆ 2 ಸರಿ ಹಾಕಿಸ್ಕೊಂಡು ತಿಂದೆ. ನೋಡಿ ತಿಂತಿದ್ದೀವಿ ಪ್ರಸಾದ ತಿಂದು ಇನ್ನು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ನಮ್ಮ ರಿಲೇಟಿವ್ಸ್ ಎಲ್ಲ ಬಂದಿದ್ದರು, ಪಕ್ಕದೂರವರೆಲ್ಲ. ಅವ್ರ ಜೊತೆ ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಕೂತಿದ್ವಿ. ಸೊ ಮುಗೀತು, ಹೊರಟ್ವಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.